ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಕಾವ್ಯ, ನೀವು ಹೇಳ್ತಾ ಇದ್ರೆ ಗೊತ್ತಾಗುತ್ತೆ ನಮ್ಗೆ ತುಂಬಾ ಅಟ್ಯಾಚ್ಡ್ ನೀವು ನಿಮ್ಮ ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಅಟ್ಯಾಚ್ಡ್ ಆಗಿರೋ ಹುಡುಗಿ ಈಗ ಇದ್ದಕ್ಕಿದ್ದಾಗೆ ಒಂದು ಅಪಾರ್ಚುನಿಟಿ ಬರುತ್ತೆ ಬಿಗ್ ಹೌಸ್ಗೆ ಹೋಗುವಂತದ್ದು. ಅಲ್ಲಿ ಬಿಗ್ ಹೌಸ್ಗೆ ಹೋಗಿ ಎಷ್ಟು ದಿನ ಉಳಿತೀವೋ ನಾವು ಗೊತ್ತಿಲ್ಲ, ಕೊನೆವರೆಗೂ ಉಳಿಬಹುದು, ಉಳಿದೇನೂ ಇರಬಹುದು. ಆದ್ರೆ ಅಲ್ಲಿಗೆ ಹೋಗಿ ಎಲ್ಲಾ ರಿಲೇಷನ್ಸ್ ಗಳನ್ನ ಪಕ್ಕಗಿಟ್ಟು ನಮಗೆ ಇರುವಂತಹ ಒಂದು ನಿಜವಾದ ಸಂಬಂಧಗಳನ್ನ ಅಲ್ಲಿ ಹೋಗಿ ಒಂದು ಹೊಸ ಸಂಬಂಧವನ್ನ ಬಿಲ್ಟ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಸೊ ನಿಮ್ಗೆ ಅದು ಹೇಗನ್ನಿಸ್ತು? ಖಂಡಿತವಾಗ್ಲೂ 35 ದಿನ ಅನ್ನುವಂಥದ್ದು ನನ್ನ ಪಾಲಿಗೆ ಬಹಳ ದೊಡ್ಡದು. ಯಾಕೆಂದ್ರೆ ನಾನು ಒಂದ್ 5-6 ದಿನ 10 ದಿನ 15 ದಿನ ನಮ್ ತಂದೆ ತಾಯಿನ ಬಿಟ್ಟಿದ್ರು ಕೂಡ ನಾನು ರೆಗ್ಯುಲರ್ ಕಮ್ಯುನಿಕೇಶನ್ ಅಲ್ಲಿ ಇರ್ತಿದ್ದವಳು. ಸೊ ನನಗೆ ಅದು ಸುಲಭದಾಗಿರ್ಲಿಲ್ಲ. ನಾನ್ ಮಟೀರಿಯಲ್ಸ್ ನ ಏನನ್ನು ಮಿಸ್ ಮಾಡ್ಕೊಂಡಿಲ್ಲ, ನನ್ ಫೋನ್ ಮಿಸ್ ಮಾಡ್ಕೊಂಡಿಲ್ಲ, ಊಟ ಮಿಸ್ ಮಾಡ್ಕೊಂಡಿಲ್ಲ, ನನ್ ಬೆಡ್, ನನ್ ಟೆಡಿ ಬೇರು, ನಾನು ಅಂತದ್ದೆಲ್ಲ ಏನು ಮಿಸ್ ಮಾಡ್ಕೊಂಡಿಲ್ಲ. ಬಟ್ ನನಗ್ ಸಿಕ್ತಿದ್ದಂತ ನನ್ ತುಂಬಾ ಬೆಚ್ಚಗಿತ್ತು ನನ್ ಜೀವನ. ನನ್ನ ಇಷ್ಟದವರ ಪ್ರೀತಿಯಲ್ಲಿ ತುಂಬಾ ಬೆಚ್ಚಗಿದ್ದೆ ನಾನು. ಸೊ ಆಲ್ ಆಫ್ ಎ ಸಡನ್ ತೀರಾ ಅಸ್ಥಿರ ಆಗೋಯ್ತು. ಮತ್ತೆ ತುಂಬಾ ಪಾಸಿಟಿವ್ ಆಗಿತ್ತು ನನ್ನ ಲೈಫ್ ಹೊರಗಿದ್ದಾಗ. ನನ್ ಪ್ರೀತಿಸೋ ಜನ, ನನ್ನ ಇಷ್ಟಪಡೋ ಕೆಲಸ, ನನ್ಗೆ ಸಿಕ್ಕಂತ ಒಂದ್ ಸ್ವತಂತ್ರ ತುಂಬಾ ಪಾಸಿಟಿವ್ ಇತ್ತು. ನಂಗೆ ಹೆಂಗ್ ಆಗ್ತಿತ್ತು ಅಂದ್ರೆ ನಾನು ದೇವಸ್ಥಾನದೊಳಗೆ ಹೋದ್ರೆ ಏನ್ ಬೇಡ್ಕೋಬೇಕು ಅಂತ ಗೊತ್ತಿಲ್ದಿರೋಷ್ಟು ಪಾಸಿಟಿವ್ ಆಗಿತ್ತು ನನ್ನ ಲೈಫ್. ಬಟ್ ಒಳಗೆ ಹೋಗಿದ ತಕ್ಷಣ ಯಾರೋ ಬರ್ತಾರೆ, ಒಬ್ಬರ ಬಗ್ಗೆ ಹೇಳ್ತಾರೆ, ಇನ್ಯಾರೋ ಬಗ್ಗೆ ಬರ್ತಾರೆ, ಇನ್ನೊಬ್ಬರ ಬಗ್ಗೆ ಹೇಳ್ತಾರೆ, ಮತ್ತೊಬ್ಬರು ಬರ್ತಾರೆ, ನನ್ ಬಗ್ಗೆನೆ ಹೇಳ್ತಾರೆ. ನಾನು ಅವ್ರನ್ನ ಹೌದಾ ಇವ್ರನ್ನ ನಂಬೋದಾ ಅನ್ಕೊಳ್ಳೋಷ್ಟು ಮತ್ತೊಬ್ರು ಬಂದು ಅವ್ರ ಬಗ್ಗೆನೇ ಇನ್ನೊಂದು ಹೇಳ್ತಾರೆ. ಸೊ ಇದೆಲ್ಲ ಈ ರೀತಿ ಹುಡುಗಿಗೆ ಆಲ್ ಆಫ್ ಅ ಸಡನ್ ತಗೊಳ್ಳೋದಿದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ ಅದು. ಸೊ ಆ ನಿಟ್ಟಿನಲ್ಲಿ ನಿಜವಾಗ್ಲೂ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಟು ಮಿ. ಎಸ್, ಖಂಡಿತ ನೋಡ್ತಾ ಇದ್ವಿ. ಇನ್ನು ಬಿಗ್ ಮನೆಯಲ್ಲಿ ಸಾಕಷ್ಟು ಟಾಸ್ಕ್ ಗಳನ್ನ ನೀವು ನೋಡಿರೋದುಂಟು, ಅದನ್ನ ಪ್ಲೇ ಮಾಡಿರೋದು ಉಂಟು. ಯಾವ ಟಾಸ್ಕ್ ಇಷ್ಟ ಆಗುತ್ತೆ ನಿಮ್ಗೆ ಅದ್ರಲ್ಲಿ? ಎಲ್ಲ ಇಷ್ಟ ಆಯ್ತು ನಂಗೆ. ಮೊದಲನೇ ದಿನ ಫಸ್ಟ್ ಆಫ್ ಆಲ್ ಈ ಟಾಸ್ಕ್ ಮಾಡೋ ಟೀಮ್ಗೆ, ಕ್ರಿಯೇಟಿವ್ ಟೀಮ್ಗೆ ಇದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳ್ಬೇಕು. ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಸರ್ಪ್ರೈಸ್ ಎಲಿಮೆಂಟ್ ನ ಅವ್ರ ಕ್ಯಾರೆಕ್ಟರ್ಗೆ ತಕ್ಕಂಗೆ ಕೊಡುವಂತದ್ದನ್ನ ಎಲ್ಲದನ್ನು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ತಾರೆ. ಅಂಡ್ ಫಿಸಿಕಲಿ ಕೂಡ ಬ್ಯಾಲೆನ್ಸ್ ಆಗೋತಾರೆ, ಎಲ್ಲರಿಗೂ ಸಾಧ್ಯ ಆಗೋತರ ಕೆಲವು ಟಾಸ್ಕ್ ಗಳನ್ನ ಕೊಡ್ತಾರೆ. ನನ್ಗದ್ ಬಹಳ ಇಷ್ಟ ಆಯ್ತು. ಮೊನ್ನೆ ಅಷ್ಟೇ ಮೊಟ್ಟೆ ಹಿಡಿಯೋದಂತೆ, ಹೊರಗಿಂದ ಮೊಟ್ಟೆ ಬಿಸಾಕ್ತಾರಂತೆ, ಅದನ್ನ ಹಿಡಿಬೇಕಂತ. ಎಂಥ ಕ್ರಿಯೇಟಿವ್ ಥಾಟ್ ಅದಂತೂ. ಮತ್ತೆ ಬುಲ್ ರೈಡ್, ಅದ್ರ ಮೇಲೇನೋ ನಾನು ಡ್ರಾಯಿಂಗ್ ಬೇರೆ ಬರಿಬೇಕು, ಮಾಡ್ಕೊಂಡು ಆಕ್ಟ್ ಮಾಡ್ಕೊಂಡು ಮಜಾ ಇರುತ್ತೆ. ಅದೆಲ್ಲ ಸಿಕ್ಕಾಳೆ ಚೆನ್ನಾಗಿರುತ್ತೆ. ಮತ್ತೆ ಮಾಡಿದ ತಪ್ಪಕ್ ಶಿಕ್ಷೆ, ಹಾಡ್ ಹಾಕ್ದಾಗೆಲ್ಲ ಹೋಗಿ ಕುಣಿಬೇಕು. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಬೋರ್ ಹೊಡೆದು ತುಂಬಿಸ್ಬೇಕು. ಯಪ್ಪ ಮಜಾ ಮಾತ್ರ. ಟಾಸ್ಕ್ ಟೀಮ್ ಕ್ರಿಯೇಟಿವಿಟಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. 1-2 ಬಿಂದಿಗೆ ಆದ್ರೆ ತುಂಬಿಸ್ಬಿಡ್ಬೋದು. ಅದು ಸ್ವಿಮ್ಮಿಂಗ್ ಪೂಲ್ ಅದು ಬೋರ್ವೆಲ್ ಹೊಡ್ಕೊಂಡು ಅಲ್ಲಿಂದ ಇಲ್ಲಿಗೆ ತಗೊಂಡ್ ಹೋಗಿ ತುಂಬಿಸೋದಿದೆಯಲ್ಲ, ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಮತ್ತೆ ಅದ್ರಲ್ಲಿ ಈ ತರದಲ್ಲಿ ಟೀಮ್ ವರ್ಕ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಎಲ್ಲರೂ ಚೆನ್ನಾಗಿ ಮಾಡಿದಾರೆ ಅವರು. ತುಂಬಾ ಜನರ ಕ್ರಿಯೇಟಿವಿಟಿ ಅದಕ್ಕೆ ಹೋಗಿ ಇಂಥ ಒಳ್ಳೊಳ್ಳೆ ಟಾಸ್ಕ್ ಗಳು ಕೊಡ್ತಾ ಇದೆ. ಸೊ ಬಿಗ್ ಬಾಸ್ ಮನೆಯ ಟಾಸ್ಕ್ಸ್ ಅದ್ಭುತವಾಗಿತ್ತು, ಎಲ್ಲದೂ ಅದ್ಭುತವಾಗಿತ್ತು. ಓಕೆ, ಸೊ ಟೀಮ್ ಎಲ್ಲ ಸಪೋರ್ಟಿವ್ ಆಗಿರ್ತಾ ಇತ್ತಾ ಅವಾಗ ನಿಮ್ಗೆ? ಟಾಸ್ಕ್ ಅಂತ ಬಂದಾಗ ಎಲ್ಲ ಸಪೋರ್ಟಿವ್ ಆಗಿರ್ತಾರೆ. ಬಜೆಟ್ ಇರ್ಬೇಕಾದ್ರೆ ವಿಭಿನ್ನ ಅಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಟಾಸ್ಕ್ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ನಾನು ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅಂತ ಹೋಗಿ ಅವರು ಓವರ್ ರಿಯಾಕ್ಟ್ ಮಾಡೋದು, ಇನ್ನೊಬ್ಬರನ್ನ ಡಾಮಿನೇಟ್ ಮಾಡೋದು, ಈ ತರದೆಲ್ಲ ಸಾಧ್ಯತೆಗಳಿರುತ್ತೆ. ಎವ್ರಿಬಡಿ ವಾಂಟ್ಸ್ ಟು ಪ್ರೂವ್ ನನ್ನಿಂದ ಇದು ಸಾಧ್ಯ ಅನ್ನುವಂಥದ್ದು. ಯಾಕಂದ್ರೆ ಇಟ್ಸ್ ಡೈರೆಕ್ಟ್ಲಿ ರಿಫ್ಲೆಕ್ಟೆಡ್ ಟು ಸಂಡೇ. ಅಂದ್ರೆ ಮಂಡೇ ನಾಮಿನೇಷನ್ ಪ್ರಕ್ರಿಯೆ ಮತ್ತೆ ಎಲಿಮಿನೇಷನ್, ಇದಕ್ಕೆಲ್ಲ ಡೈರೆಕ್ಟ್ ಆಗಿ ರಿಫ್ಲೆಕ್ಟ್ ಆಗೋದ್ರಿಂದ ಎಲ್ಲರೂ ತನ್ನ ಛಾಪನ್ನ ಇದ್ರಲ್ಲಿ ಮೂಡಿಸ್ಬೇಕು, ಎಲ್ಲರೂ ತನ್ನ ಯೂನಿಕ್ನೆಸ್ ಇಂದ ಇದನ್ನ ಮೂಡಿಸ್ಬೇಕು ಅಂತ ಹೋಗಿ. ಮತ್ತೆ ಪರ್ಸನಲ್ ಈಗೋಗಳಿಗೂ ಕೂಡ ಕೆಲವು ಸರಿ ಕ್ಲಾಶ್ ಆಗ್ತಾ ಇತ್ತು. ಅವ್ರ ಮಾತು ನಾನು ಯಾಕೆ ಕೇಳ್ಬೇಕು, ಅವ್ರಿಗೆ ಯಾಕೆ ಇದನ್ ಮಾಡ್ಬೇಕು, ಇವ್ರಿಗೆ ಯಾಕೆ ಅದನ್ನ ಮಾಡ್ಬೇಕು ನಾನು. ಆದ್ರೆ ಟಾಸ್ಕ್ ಇದ್ರೆ ಅವ್ರು ಹೇಳಿದಲ್ಲ ನಾನು ಕೇಳ್ಕೊಂಡ್ಬಿಡ್ಬೇಕಾ, ಈ ತರದೆಲ್ಲ ಒಂದ್ ಆಗ್ತಿತ್ತು. ಪರ್ಸನಲ್ ತಗೋತಾ ಇದ್ರು. ಸೊ ಇದೆಲ್ಲ ನಡೀತಾ ಇತ್ತು. ಐ ಥಿಂಕ್ ದಟ್ ಇಸ್ ಬಿಗ್ ಬಾಸ್. ಏನು ಕಂಪ್ಲೇಂಟ್ ಮಾಡಕ್ ಆಗಲ್ಲ ಅದ್ರ ಬಗ್ಗೆ. ಈಗ ಒಂದು ಟೀಮ್ ಅಲ್ಲಿ ಯಾರಾದ್ರೂ ಟೀಮ್ ಅನ್ನ ಲೀಡ್ ಮಾಡ್ತಿರ್ತಾರೆ. ಈಗ 2 ಟೀಮ್ ಆಗಿರುತ್ತೆ. ಒಂದು ಟೀಮ್ ಅನ್ನ ಒಬ್ರು ಲೀಡ್ ಮಾಡ್ತಾ ಇರ್ತಾರೆ, ಮತ್ತೊಂದನ್ನ ಮತ್ತೊಬ್ರು. ನೀವು ಯಾವ ಟೀಮ್ ಅಲ್ಲಿ ಇರ್ತಾರೋ, ಸೊ ಅದೇ ರೀತಿಯಾಗಿ ಯಾವ ಟೀಮ್ ಅನ್ನ ಲೀಡ್ ಮಾಡ್ತಾ ಇರ್ತಾರೆ. ಹೌದು, ನನ್ನ ಇದನ್ನ ಸುಪೀರಿಯಾರಿಟಿನ ತೋರ್ಸ್ಕೊಳ್ಬೇಕು, ಹೌದು ನನ್ನ ಪಾಲೆ ಇಲ್ಲಿ ಹೆಚ್ಚಿಗೆ ಇಲ್ಲಿ ಇದೆ ಅನ್ನೋದನ್ನ ತೋರ್ಸ್ಕೊಳ್ಬೇಕು ಅನ್ನೋದ್ರ ರೀತಿ ಯಾವ ತರನಾದ್ರೂ ಆಗಿತ್ತಾ, ಯಾವತ್ತಾದ್ರೂ ಆಗಿತ್ತಾ? ಸೊ ಇದ್ರಲ್ಲಿ 2 ಅನುಭವ ಕಾಣಿಸುತ್ತೆ ನನ್ಗೆ. ಒಂದೇನಪ್ಪಾ ಅಂದ್ರೆ ನಾನು ಕ್ಯಾಪ್ಟನ್ ಆಗಿದ್ದಾಗ 2 ಟೀಮ್ ಅವಾಗ ವಿಂಗಡಣೆ ಆಯ್ತು, ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ. ನಾನು ನ್ಯೂಟ್ರಲ್ ಆಗಿದ್ದಾಗ ಇದ್ದೆ ಅವಾಗ. ಸೊ ಅವಾಗ ಹೇಗಾದ್ರೂ ಗೆಲ್ಲಬೇಕು ಅನ್ನೋ ಒಂದು ಧೋರಣೆಯಲ್ಲಿ ಇನ್ನೊಬ್ಬರನ್ನ ದೂರೋದು, ರೂಲ್ಸ್ ಏನೇ ಆದ್ರೂ ಕೂಡ ಓವರ್ ಅಗ್ರೆಸಿವ್ ಆಗಿ ಆಡೋದು, ಇದನ್ನೆಲ್ಲ ನಾನು ನೋಡಿದೆ. ಅದಂತೂ ಒನ್ ಆಫ್ ದ ಸ್ಕೇರಿಯಸ್ಟ್
ಎಕ್ಸ್ಪೀರಿಯನ್ಸಸ್ ಆಫ್ ಮೈ ಲೈಫ್, ದ ಮೋಸ್ಟ್ ಸ್ಕೇರಿಯಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ಗೆಲುವು ಅನ್ನೋದೊಂದು ಬಂದ್ಬಿಟ್ರೆ ಮನುಷ್ಯ ಯಾವ ಮಟ್ಟಕ್ಕೆ ಹೋಗ್ಬೋದು, ಯಾವ ಮಟ್ಟಕ್ಕೆ ತನ್ನ ಎಥಿಕ್ಸ್ ನ ಮರಿಬಹುದು. ಒಂದ್ ಇನ್ಸ್ಟೆನ್ಸ್ ಅಲ್ಲಿ ಒಬ್ಬ ಪ್ಲೇಯರ್ ಏನ್ ಮಾಡ್ತಾರೆ, ಯಾರಿಗೋ ಕೈ ತಗಲ್ಬಿಟ್ಟು ಅಂತ ಅಂದ್ಬಿಟ್ಟು ಜೋರಾಗಿ ಕೂಗ್ತಾರೆ, ಕಿರ್ಚಾಡ್ತಾರೆ, ಎಲ್ಲರೂ ಡಿಪ್ರೆಸ್ ಆಗ್ಬಿಡ್ತೀವಿ ಮನೇಲಿ. ಆಮೇಲೆ ಅದೇ ವ್ಯಕ್ತಿ ಬರ್ತಾರೆ, ಹಗ್ ಮಾಡ್ಬಿಟ್ಟು ಸಾರಿ ಕೇಳ್ತಾರೆ, ಕಣ್ಣೀರ್ ಹಾಕೋತಾರೆ, ಎದುರುಗಡೆ ಟೀಮ್ ಇಟ್ಸ್ ಓಕೆ ಮಾ ಪರವಾಗಿಲ್ಲ ತಗೋ ಆಮ್ಲೆಟ್ ತಗೋ ಅಂತ ತಿನ್ನಿಸ್ತಾರೆ. ತಿನ್ಸ್ಬಿಟ್ಟು ಹೊರಗಡೆ ಬರ್ತಾರೆ ಅವರು. ಆ ಟೈಮಲ್ಲಿ ಇನ್ನೊಬ್ಬ ಪಾರ್ಟಿಸಿಪೆಂಟ್ ಒಳಗಡೆ ಬಂದು ಅದನ್ನ ಡಿಸ್ಟರ್ಬ್ ಮಾಡ್ತಾರೆ ಸ್ವಲ್ಪ, ಅಂದ್ರೆ ಇಟ್ಸ್ ಓಕೆ ಬನ್ನಿ ಬನ್ನಿ ಅಂತ ಸಮಾಧಾನ ಮಾಡ್ಬಿಟ್ಟು ಹೊರಗೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೀವೇನಕ್ಕೆ ಒಳಗಡೆ ಬಂದ್ರಿ, ಅಲ್ಲೇ ಇದ್ದಿದ್ರೆ ಹತ್ಕೊಂಡು ಆ ಸಾಫ್ಟ್ ಕಾರ್ನರ್ ಇಂದ ನಾನು ಆ ಲಾಂಛನ ಪಡೆದು ಬಿಡ್ತಿದ್ದೆ ಅಂತ ಹೇಳ್ತಾರೆ. ಅಂದ್ರೆ ಕಣ್ಣೀರನ್ನ ಎಮೋಷನ್ಸ್ ನ ಬಂಡವಾಳವಾಗಿ ಮಾಡ್ಕೊಂಡು ಆಡೋದಕ್ಕೂ ರೆಡಿನಾ ಈ ಆಟ. ಇನ್ನೊಂದು ಆಟ ಬರುತ್ತೆ, ಬಾಲ್ ಹೊಡೆದ್ಬಿಟ್ಟು ನೀರ್ ಹಾಕ್ಬಿಟ್ಟು ಎದುರುಗಿರೋ ವ್ಯಕ್ತಿನ ಲ್ಯಾಡರ್ ಇಂದ ಕೆಳಗಿಳಿಸ್ಬೇಕು ಅಂತ. ಅವ್ರ ಸಾಫ್ಟ್ ಸ್ಪಾಟ್, ಅವ್ರಿಗೆ ಸೈನಸ್ ಇದೆ ಅಂತ ಗೊತ್ತಾಗತ್ತೆ, ಅದನ್ನ ಹಾಕ್ತಾರೆ. ಮತ್ತೆ ಅವರ ಪ್ರೈವೇಟ್ ಪಾರ್ಟ್ಸ್ ಬಾಲ್ ಹೊಡಿತಾರೆ. ಸೊ ಈ ತರ ಎಲ್ಲ ಮಾಡಿ ಕೆಳಗಿಳಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ಇಷ್ಟು ಇನ್ಹ್ಯೂಮನ್ ಆಗಿ ಒಂದ್ ಎಂಡ್ ಆಫ್ ದ ಡೇ ಏನಕ್ಕೋಸ್ಕರ, ಒಂದು ಲಕ್ಸುರಿ ಬಜೆಟ್ಗೋಸ್ಕರ. ಲಕ್ಸುರಿ ಬಜೆಟ್, ಒಂದ್ ಜಾಮೂನೋ, ಒಂದ್ ಎಕ್ಸ್ಟ್ರಾ ಚಪಾತಿನೋ, ಒಂದ್ ಅವಲಕ್ಕಿನೋ, ಒಂದ್ ಉಪ್ಪಿಟ್ಟು, ಇದಕ್ಕೋಸ್ಕರ ಮನುಷ್ಯತ್ವ ಬಿಟ್ಟು ಅವನಿಗೆ ಸೈನಸ್ ಹರ್ಟ್ ಮಾಡುವಂತದ್ದು. ದಟ್ ಪರ್ಸನ್ ಇಡೀ ಮೈ ಎಲ್ಲ ಕೆಂಪ್ ಆಗಿತ್ತು ಬಾಲ್ ಮಾರ್ಕ್ಸ್ ಇಂದ. ಸೊ ಏನಿದು ಅಂದ್ರೆ ಇಷ್ಟು ಇನ್ಹ್ಯೂಮನ್ ಆಗ್ಬಿಡ್ತೀವ ನಾವು, ಇಷ್ಟು ಸಿವಿಲೈಸೇಷನ್ ಮರ್ತು ನಡ್ಕೊಂಡ್ಬಿಡ್ತೀವ ಅಂತ ಕೆಲವು ಸರಿ ನಂಗೆ ಅನ್ಸಿದ್ದುಂಟು. ಅದು ನನ್ಗೆ ನಾನು ಸೆಂಟಿಮೆಂಟಲ್ ಫೂಲ್ ಅಂತ ಅನ್ಸಿದ್ರೆ ಐ ಕಾಂಟ್ ಹೆಲ್ಪ್ ಇಟ್, ಬಟ್ ದಿಸ್ ಇಸ್ ಹೌ ಐ ಆಮ್. ಅವ್ರವ್ರ ಪರ್ಸನಲ್ ಚಾಯ್ಸ್, ಅದನ್ನ ಅವ್ರವ್ರಿಗೆ ಹೇಗ್ ಬೇಕೋ. ನನಗೆ ಎಲ್ಲದಕ್ಕೂ ಮೀರಿದ್ದು ಮನುಷ್ಯತ್ವ. ಐ ಸ್ಟ್ಯಾಂಡ್ ಫಾರ್ ಇಟ್. ನಾನಿರೋದು ಹೀಗೆ. ನನಗೆ ಬಿಗ್ ಬಾಸ್ ಪಟ್ಟ ಗೆದ್ದಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ಮನುಷ್ಯತ್ವ ನಾನು ಉಳಿಸ್ಕೊಂಡಿರ್ಬೇಕು ಅಂತ ನಾನು ನಂಬಿರೋಳು. ಅಂಡ್ ದಟ್ಸ್ ಹೌ ಐ ಹ್ಯಾವ್ ಬೀನ್ ಆಲ್ ಮೈ ಲೈಫ್. ಎಸ್, ಅದೇ ಸ್ಟ್ರೈಟ್ ಫಾರ್ವರ್ಡ್ನೆಸ್. ಎಸ್, ಈಗ ಮತ್ತೊಂದು ವಿಜುವಲ್ ರೆಡಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಈಗ ಉತ್ತರ ಏನು ಬದಲಾವಣೆ ಆಗಿದೆ? ಯಾರೂ ಸ್ನೇಹಿತರಲ್ಲ. ಸಮಯ ಅಂತ ಬಂದಾಗ ಎಲ್ರೂ ತಮ್ಮ ಬೇರುಗಳನ್ನ ಬುಡಗಳನ್ನ ಮಾತ್ರ ಗಟ್ಟಿ ಮಾಡ್ಕೋತಾರೆ ಅನ್ನೋದು ಅರ್ಥ ಆಯ್ತು. ಎದುರುಗ್ ಚೆನ್ನಾಗಿ ಕಾಣಿಸೋದೆಲ್ಲ ಚಂದ ಅಲ್ಲ ಅನ್ನೋದು ಅರ್ಥ ಆಯ್ತು. ಮೌನ ಕೆಲವು ಸರಿ ಬಹಳ ದೊಡ್ಡ ಅಸ್ತ್ರ ಆಗತ್ತೆ, ಕೆಲವು ಸರಿ ಅಷ್ಟೇ ದೊಡ್ಡ ಶತ್ರು ಆಗತ್ತೆ ಅನ್ನೋದು ಅರ್ಥ ಆಯ್ತು. ಅಡ್ಗೆ ಮಾಡೋದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿತೆ. ಕಾಂಪ್ಲಿಮೆಂಟ್ಸ್ ಕೊಟ್ರು ನೋಡಿ, ಅಡಿಗೆ ಮಾಡೋದು ಕಲ್ಸಿದೀವಿ ನಾವು. ತುಂಬಾ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ರು. ಮೊಬೈಲ್ ಇಲ್ಲದೆ ಇರಬಹುದು, ಟೈಮ್ ನೋಡದೆ ಇರಬಹುದು, ದುಡ್ಡು ಖರ್ಚು ಮಾಡದೆ 35 ದಿನ ಚೆನ್ನಾಗಿರ್ಬೋದು ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಂಡೆ. ನಿಜವಾದ ಸಂಬಂಧಗಳು ಎಷ್ಟು ಮುಖ್ಯ, ನಿಜವಾದ ಜನ ಎಷ್ಟು ಮುಖ್ಯ ಅನ್ನೋದು ಅರ್ಥ ಮಾಡ್ಕೊಂಡೆ. ಜೀವನ ಅಂದ್ರೆ ಏನು ಅಂತ ಒಂದು ಸಣ್ಣ ಮಿನೇಚರ್ ರೂಪದಲ್ಲಿ ಅರ್ಥ ಮಾಡ್ಕೊಂಡೆ. ಎಸ್, ಸುದೀಪ್ ಅವ್ರು ಕೇಳಿದ ಕ್ವಶನ್ ನಾನು ನಿಮಗೆ ಕೇಳ್ತೀನಿ, ಏನೇನೆಲ್ಲ ಬದಲಾವಣೆ ಚೇಂಜಸ್ ಆಗಿದೆ ನಿಮ್ಮಲ್ಲಿ? ಓಕೆ, ಒಂದಷ್ಟು ನೀವು ನೋಡಿದ್ದೀರಿ. ಅದನ್ನ ಹೊರತುಪಡಿಸಿ ಏನು ಬದಲಾವಣೆ ಆಗಿದೆ? ನೀರಿನ ಬೆಲೆ ಗೊತ್ತಾಗಿದೆ, ಊಟದ ಬೆಲೆ ಗೊತ್ತಾಗಿದೆ, ಒಂದು ಗಿಡದ ಬೆಲೆ ಗೊತ್ತಾಗಿದೆ, ಸಂಬಂಧದ ಬೆಲೆ ಗೊತ್ತಾಗಿದೆ, ನಿದ್ದೆ ಬೆಲೆ ಗೊತ್ತಾಗಿದೆ. ಜೀವನದ ಚಿಕ್ಕ ಚಿಕ್ಕ ವಿಷಯಗಳನ್ನ ಎಷ್ಟು ನಮ್ಗೆ ನಾವು ನಿರ್ಲಕ್ಷ್ಯ ಮಾಡ್ತಾ ಇರುವಂತ ವಿಷಯಗಳು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಅದನ್ನ ನಾವು ಕಷ್ಟಪಟ್ಟು ಗಳಿಸ್ಕೋಬೇಕು ಅಂತಂದ್ರೆ ಎಷ್ಟೆಲ್ಲ ಹಿಂಸೆ ಆಗುತ್ತೆ ಅನ್ನೋದು ನನ್ಗೆ ಅರ್ಥ ಆಗಿದೆ. ದಿನಗಳ ಗಟ್ಲೆ ಬೋರ್ವೆಲ್ ಹೊಡೆದು ನೂರಾರು ಸಾವಿರಾರು ಕಿಲೋಮೀಟರ್ ಆಚೆ, ಅಂದ್ರೆ ನಮ್ ಅಷ್ಟೆಲ್ಲ ಯಾಕೆ ನಮ್ ಕರ್ನಾಟಕದ ಮೂಲೆ ಎಲ್ಲ ಇರೋರು 10 ಕಿಲೋಮೀಟರ್ ನಡ್ಕೊಂಡು ಹೋಗಿ ಒಂದೊಂದ್ ದಿನಿಗೆ ನೀರ್ ತರೋರು ಕಷ್ಟ ಏನು ಅಂತ ಅರ್ಥ ಆಗಿದೆ ನನಗೆ. ದಿನ ಇಡೀ ಹಗಲು ರಾತ್ರಿ ಅಂದ್ರೆ ದುಡ್ದು ಒಂದು ಇಡೀ ಅನ್ನನ ತರೋ ರೈತನ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗಿದೆ. ಭಿಕ್ಷೆ ಬೇಡ್ಕೊಂಡು ಕೂಲಿ ಮಾಡ್ಕೊಂಡು ದುಡಿಯೋರ್ ಕಷ್ಟ ಏನು ಅಂತ ಅರ್ಥ ಆಗಿದೆ ನನಗೆ. ಜೀವನದ ಇಡೀ ಮೌಲ್ಯನೇ ನೀವೆಲ್ಲ ಅರ್ಥ ಮಾಡಿ. ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಊಟ ಮಾಡಿದ್ವಿ ನಾವು. ಇರೋ 4 ಪಾತ್ರೆಯಲ್ಲಿ ಹೊರಗಡೆ ಅಡಿಗೆ ಮಾಡ್ಕೊಂಡು ತಿಂದು ಹೊರಗಡೆ ಬದುಕಿದ್ರೆ ಲೈಫ್ ಅಲ್ಲಿರೋ ಸುಖ ಏನು ಅಂತ ನನಗೆ ಅರ್ಥ ಆಗಿದೆ. ಐ ಹ್ಯಾವ್ ಅಂಡರ್ಸ್ಟುಡ್ ಇಟ್. ಎಸ್, ಸೂಪರ್. ಅಲ್ಲಿ ಬಿಗ್ ಮನಿನಲ್ಲಿ 4 ಗೋಡೆ ಇರುತ್ತೆ. 4 ಗೋಡೆ ಮಧ್ಯೆ ನಿಮ್ಗೆ ಬೇಕಾದಂತಹ ಲಕ್ಸುರಿಗಳು ಬೇಕಾದನ್ನ ಕೊಡ್ತಾರೆ. ಯಾರು ಕೊಡ್ತಾರೆ. ಜೊತೆಗೆ ಮತ್ತೊಂದೇನು ಅಂತಂದ್ರೆ ಒಂದ್ಸರಿ ಕೊಡ್ತಾರೆ, ಮತ್ತೊಂದ್ಸರಿ ಕಿತ್ಕೊಳ್ತಾರೆ. ಎಸ್, ಸೊ ಲಕ್ಸುರಿ ಇದ್ದವಾಗ ನಮ್ಗೆ ಹೌದು ಇದೇ ರೀತಿ ಇರುತ್ತಾ ಯಾವಾಗ್ಲೂ ಲೈಫ್ ಅಂತ ಹೇಳಿ ನಾವ್ ಅನ್ಕೊಳ್ತೀವಿ. ಇಲ್ಲದೆ ಇದ್ದವಾಗ ಅದನ್ನ ಕಿತ್ಕೊಂಡವಾಗ ಅಯ್ಯೋ ಈ ರೀತಿನೂ ಇರುತ್ತಾ ಲೈಫ್ ಅಂತ ಹೇಳಿ ನಾವ್ ಅನ್ಕೊಳ್ತೀವಿ. ಸೊ ಅದೆರಡರ ನಡುವೆ ವ್ಯತ್ಯಾಸನ ಹೇಳೋದಾದ್ರೆ, ಮನುಷ್ಯನ ಜೀವನಕ್ಕೆ ಬಹಳ ಮುಖ್ಯ ಆಗೋದು ಯಾವುದು? ನಿದ್ದೆ, ಊಟ, ನಮ್ಮವ್ರ ಜೊತೆ ಒಂದು ಸುಖವಾದ ಮಾತುಕತೆ. ಈ 3ಕ್ಕೆ ಅಂಡ್ ಒಳ್ಳೆ ಸ್ನಾನ.
ಒಂದ್ ಕಂಫರ್ಟ್ ಲೆವೆಲ್ಗೋಸ್ಕರ. ಈ 4ಕ್ಕೆ ಕುತ್ ಬರುವಂತಹ ಎಲ್ಲಾ ಸಾಧ್ಯತೆಗಳು ಪ್ರತಿದಿನ ಬಿಗ್ ಬಾಸ್ ಅಲ್ಲಿ ಇರ್ತವೆ. ಊಟ ವಾರದ ಕೊನೆ ಆದ್ರೆ ರೇಷನ್ ಇಲ್ಲ, ಒಂದ್ ಇಡೀ ವಾರ ಮ್ಯಾನೇಜ್ ಮಾಡ್ಬೇಕು. ಆಲೂಗಡ್ಡೆ, ಈರುಳ್ಳಿ ಮತ್ತೆ ಟೊಮ್ಯಾಟೊ ಬಿಟ್ರೆ ಬೇರೆ ತರಕಾರಿ ಇಲ್ಲ ಅಲ್ಲಿ, ಸಾಸಿವೆ ಇಲ್ಲ, ಮತ್ತೆ ಬೆಲ್ಲ ಇಲ್ಲ, ಮೊಸರಿಲ್ಲ, ಹಾಲು ಕರೆದ್ರೆ ಮಾತ್ರ ಆಗತ್ತೆ, ಮತ್ತೆ ಹುಣಸೆ ಹಣ್ಣಿಲ್ಲ, ಮಿಕ್ಸಿ ಇಲ್ಲ. ಇಷ್ಟ್ರ ಮಧ್ಯೆ ನಾವು ಅಡ್ಗೆ ಮಾಡ್ಬೇಕು, ಅದೊಂದ್ ಚಾಲೆಂಜ್. ಮತ್ತೆ ಅದು ಕೂಡ ಇಷ್ಟ್ ಲಿಮಿಟೆಡ್ ಸಿಗತ್ತೆ, ನಮಗ್ ಬೇಕಾಗಿದ್ ಸಿಗಲ್ಲ. ಕೆಲವು ಸರಿ ಸಕ್ಕರೆ ಇರಲ್ಲ, ಕೆಲವು ಸರಿ ಕಾಫಿ ಪುಡಿ ಇರಲ್ಲ, ಕೆಲವು ಸರಿ ಟೀ ಇರಲ್ಲ, ಒಂದಿದ್ರೆ ಒಂದಿರೋದಿಲ್ಲ. ಮತ್ತೆ ನೀರು ಬೆಳಗ್ಗೆ 2 ಅವರ್ ಮಾತ್ರ, ಪುಣ್ಯ ಅದೃಷ್ಟ ಮಾಡಿದ್ರೆ ಸ್ನಾನ ಮಾಡಕ್ಕೆ ಬಿಸಿ ನೀರು ಸಿಗುತ್ತೆ. ಅದು ಕೂಡ ಟೈಮ್ ಇದ್ರೆ. ಆ ಟೈಮ್ ನ ನಾವು ಡಿಸೈಡ್ ಮಾಡಕ್ಕಾಗಲ್ಲ. ಟಾಸ್ಕ್ ಸಡನ್ ಆಗಿ ಇಮಿಡಿಯೇಟ್ ಆಗಿ ಸ್ನಾನದಲ್ಲಿ ಇರ್ಬೇಕಾದ್ರೆ ಟಾಸ್ಕ್ ಇದೆ, ಅರ್ಜೆಂಟ್ ಆಗಿ ಬನ್ನಿ ಲಿವಿಂಗ್ ಏರಿಯಾ ಇದೆ, ಅರ್ಧದಲ್ಲಿ ಸ್ನಾನ ಬಿಟ್ಟು ಓಡ್ ಬರ್ಬೇಕು ನಾವು. ಅದೊಂದು. ಮತ್ತೆ ನಮ್ಮವ್ರ ಜೊತೆ ಯಾವ್ದೇ ರೀತಿ ಕಮ್ಯುನಿಕೇಶನ್ ಇಲ್ಲ, ಬಾಹ್ಯ ಜಗತ್ತಿನ ಜೊತೆ ಯಾವ್ದೇ ರೀತಿ ಸಂಪರ್ಕ ಇಲ್ಲ. ಈ 500 ರೂಪಾಯಿ 1000 ರೂಪಾಯಿ ನೋಟ್ ಹೊರಗೆ ಬಂದ್ಮೇಲೆ ನಂಗೆ ಐ ವಾಸ್ ಲೈಕ್ ವಾವ್ ಹೌದಾ ಅಂತ ಅನ್ಸುತ್ತೆ. ಸೊ ಅದಿಲ್ಲ. ಇನ್ನು ನಿದ್ದೆ, ಒಂದಷ್ಟು ದಿನ ಟಾಸ್ಕ್ ಅಂತ ಹೊರಗಡೆ ಮಲಗಿಸ್ತಾರೆ, ಒಂದಷ್ಟು ದಿನ ಟಾಸ್ಕ್ ಅಂತ ನಿದ್ದೆ ಮಾಡೋ ಹಾಗಿಲ್ಲ ಅಂತಂತಾರೆ. ಲೈಟ್ ಹೋದಾಗ ನಿದ್ದೆ ಮಾಡ್ಬೇಕು, ಲೈಟ್ ಹಾಡ್ ಬಂದಿದ ತಕ್ಷಣ ಎಚ್ಚರ ಆಗ್ಬೇಕು, ಮಧ್ಯದಲ್ಲಿ ಯಾವಾಗ ನಿದ್ದೆ ಮಾಡಂಗಿಲ್ಲ, ಹಾಡ್ ಹಾಕ್ತಾರೆ. ಸೊ ಇದೆಲ್ಲ ಲಿಮಿಟೇಷನ್ಸ್ ಮಧ್ಯೆ ಮನುಷ್ಯನ ಬೇಸಿಕ್ ನೆಸೆಸಿಟೀಸ್ ಇಲ್ಲದೆ ಸರ್ವೈವ್ ಆಗೋದಿದೆಯಲ್ಲ, ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗ್ತಾರೆ. ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್. ನಾವ್ ಅಂತೀವಿ ಓ ಸೂಪರ್ ಲಕ್ಸುರಿಯಸ್ ಎಸಿ, ನಡುತ್ತಾ ಇರ್ತೀವಿ ಎಸಿ, ನಮ್ಗೆ ಬೇಡ ಎಸಿ, ಬೇಕಾಗಿರಲ್ಲ ಎಸಿ, ಹೀಗೆಲ್ಲ ಆಗುತ್ತೆ. ಸೊ ಪಾಪ ಹೊಚ್ಕೊಂಡೆಲ್ಲ ಮಲ್ಕೊಂಡಿರ್ತಾರೆ, ಬ್ಲಾಂಕೆಟ್ಸ್ ನೆಲ್ಲ ಕವರ್ ಮಾಡ್ಕೊಂಡು. ಎಕ್ಸಾಕ್ಟ್ಲಿ, ಟೈಟಲ್ ಅಲ್ಲಿ ಹೇಳ್ತಾರಲ್ಲ, ಹೊರಗಡೆಯಿಂದ ಅರಮನೆ, ಒಳಗಡೆ ಬಂದರೆ ಸೆರೆಮನೆ. ದಟ್ ಇಸ್ ದ ಎಕ್ಸಾಕ್ಟ್ ಲೈನ್. ನೆಮ್ಮದಿ ಕೆಡಿಸುವಂತಹ ವಿಷಯಗಳೇ ಒಳಗಡೆ ತುಂಬಾ ಆಗುತ್ತೆ. ನೆಮ್ಮದಿ ಅನ್ನೋದೇ ಇಲ್ದಿದ ಮೇಲೆ ಲೈಫ್ಗೆ ಅರ್ಥ ಏನ್ ಗುರು ಅಂತ ಒಂದ್ ಸಾಲ್ ಬರುತ್ತೆ ಅದ್ರಲ್ಲಿ. ದಟ್ ಇಸ್ ಅಬ್ಸಲ್ಯೂಟ್ಲಿ ಟ್ರೂ. ಖಂಡಿತ. ಜೊತೆಗೆ ನಾವು ಬಿಗ್ ಮನೆಗೆ ಹೋಗೋದಕ್ಕೂ ಬದಲು ಬೇರೆಯದೇ ಆದಂತಹ ಲೈಫ್ ಸ್ಟೈಲ್ಗೆ ಅಡಿಕ್ಟ್ ಆಗಿರ್ತೀವಿ, ಅದನ್ನ ಹೊಂದಿಸ್ಕೊಂಡಿರ್ತೀವಿ. ಆದ್ರೆ ಬಿಗ್ ಮನೆಗೆ ಹೋದವಾಗ ಏನೇನ್ ಲೈಫ್ ಸ್ಟೈಲ್ ನಮ್ ಹಿಂದೆ ಇರುತ್ತಲ್ವಾ ಅದನ್ನೆಲ್ಲ ಮರ್ತು ಅದಕ್ಕೆ ನಾವು ಹೊಂದ್ಕೊಳ್ಬೇಕಾಗುತ್ತೆ. ಮಾಳ್ವಿಕ್ ಅವ್ರು ಹೇಳ್ತಿದ್ರು, ಇದು ಸುಲಭನೇ ಅಲ್ಲ. ನಮ್ಮ ಮನೇಲಿ ನಮ್ಗಳಲ್ಲಿ ಒಂದು ಇದಿರತ್ತೆ, ಒಂದಷ್ಟು ಇಷ್ಟ ಆಗದೆ ಇರೋದು, ಇಷ್ಟ ಆಗೋದೆಲ್ಲ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ನನಗೆ ಯಾರೋ ಒಬ್ರು ಪಕ್ಕದಲ್ಲಿ ಕೂತಿರೋರು ಶಬ್ದ ಮಾಡ್ಕೊಂಡು ತಿಂತಾದ್ರೆ ನನ್ಗೆ ಆಗೋದಿಲ್ಲ, ಗೊರಕೆ ಹೊಡೆದ್ರೆ ನಿದ್ದೆ ಬರೋದಿಲ್ಲ, ಬಾತ್ರೂಮ್ ಅಲ್ಲಿ ನೀರ್ ಚೆಲ್ಲಿದ್ರೆ ಆಗೋದಿಲ್ಲ, ಬೆಡ್ ನೀಟಾಗಿ ಇಲ್ದಿದ್ರೆ ಆಗೋದಿಲ್ಲ. ಬಟ್ ಅಲ್ಲಿ ಅದೆಲ್ಲ ನಾವು ನೋಡೋ ಹಾಗೆ ಇಲ್ಲ. 15 ಜನರ ಜೊತೆ ಬರ್ತೀವಿ ಅಂದ್ರೆ ಅದೆಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಅದೆಲ್ಲದನ್ನ ಮೀರ್ ನಿಂತ್ಕೊಳ್ಳೇಬೇಕು, ಅದೆಲ್ಲದಕ್ಕೆ ಅಡಾಪ್ಟ್ ಆಗ್ಲೇಬೇಕು. ಸೊ ಸುಲಭ ಅಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಹನಿ ವಾಟರ್ ಬೇಕು. ಹನಿನಾ ವಾಟರ್ ಸಿಗೋದೇ ಅಪರೂಪ ಅಲ್ಲಿ, ಹನಿಲಿಂದ ಬಂತ. ಎಕ್ಸಾಕ್ಟ್ಲಿ. ಅದನ್ನು ನೀವು ಟಾಸ್ಕ್ ಗಳನ್ನ ಆಡಿ ಅದನ್ನ ಗೆಲ್ದ್ರೆ ಅದು ಎಲ್ರು ಒಪ್ಪಿಗೆ ನೀಡಿದ್ರೆ ಹನಿ ತರ್ಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಓಕೆ, ಇಲ್ಲ ಅಂತ ಅದು ಇಲ್ಲ. ನಾನು ಒಂದ್ಸರಿ ಮಾತ್ರ ಲಕ್ಸುರಿ ಬಜೆಟ್ ನ ಅನುಭವಿಸಿದ್ದೀನಿ. ಕ್ಯಾಪ್ಟನ್ ಆಗಿ ನನ್ಗೆ ಲಕ್ಸುರಿ ಬಜೆಟ್ ಅನುಭವಿಸೋ ಒಂದು ಆಪ್ಷನ್ ಬಂದ್ರು ಕೂಡ ನಾನು ಮಾಡಿಲ್ಲ. ಯಾಕಂದ್ರೆ ಐ ವಾಂಟೆಡ್ ಟು ಬಿ ಗರ್ಲ್ಸ್ ಸೈಡ್ಗೂ ಕೂಡ ಅವ್ರಿಗೆ ಸಿಗದೆ ಇರೋದು ನನಗೆ ಬೇಡ ಅನ್ನೋ ಕಾರಣಕ್ಕೆ ನಾನು ಬಿಟ್ಟಿದ್ದೆ. ಸೊ ಹೀಗಾಗಿ ಅದು ಕೂಡ ದೂರದ ಮಾತಾಗಿ ಉಳೋದ್ ಬಿಡ್ತು. ಉಪ್ಪಿಟ್ಟು ಅನ್ನುವಂಥದ್ದನ್ನ ಅಷ್ಟು ಎಂಜಾಯ್ ಮಾಡ್ಕೊಂಡ್ ತಿಂತೀವಿ, ಜಾಮೂನ್ ಅನ್ನೋದನ್ನ ಅಷ್ಟು ಅದ್ಭುತ ಅಂತ ಅನ್ಕೊಂತಿಂತೀವಿ, ಊಟಕ್ಕೋಸ್ಕರ ಊಟ ಬಂತು ಅಂತ ಅನ್ಕೋತೀವಿ ಅಂತ ಗೊತ್ತಾಗಿದ್ದು ಬಿಗ್ ಬಾಸ್ ಮನೆ. ಬಹುಶಃ ನಿಜ ಜೀವನದಲ್ಲಿ ಯಾವತ್ತೂ ಈ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿರ್ಲಿಲ್ವೇನಾ? ಖಂಡಿತ ಇಲ್ಲ. ಓಕೆ, ಖಂಡಿತವಾಗ್ಲು. ಇನ್ನು ಇತ್ತೀಚಿನ ದಿನಗಳಲ್ಲಿ ಬಿಗ್ ಹೌಸ್ ನಲ್ಲಿ ದೆವ್ವ ಇದೆ, ಭೂತ ಇದೆ ಅಂತ ಹೇಳ್ಬಿಟ್ಟು ಕೂಡ ಗಾಸಿಪ್ ಗಳನ್ನ ಹಬ್ಬಿಸ್ಬಿಟ್ಟಿದ್ರು. ಏನ ದೆವ್ವದ ಭೂತದ ಹಿಂದಿನ ಸೀಕ್ರೆಟ್ ಅದನ್ನು ಕೂಡ ತಿಳ್ಕೊಳ್ಳೋಣಂತೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್.